ಬ್ರಹ್ಮದೇವ ತನ್ನ ಸ್ವಂತ ಮಗಳನ್ನೇ ಮದುವೆಯಾಗಿದ್ದೇಕೆ? ಸ್ವಂತ ತಂದೆಯನ್ನೇ ಮದುವೆಯಾಗಲು ಸರಸ್ವತಿ ಒಪ್ಪಿಕೊಂಡಿದ್ದಾದರೂ ಏಕೆ? ಬ್ರಹ್ಮದೇವನನ್ನು ಹೆಚ್ಚಾಗಿ ಯಾರು ಕೂಡ ಪೂಜೆ ಮಾಡದೇ ಇರೋದಕ್ಕೆ ಕಾರಣ ಆದರೂ ಏನು? ಬ್ರಹ್ಮನ ತಲೆಯನ್ನು ಈಶ್ವರ ಸಂಹರಿಸಿದ್ದಾದರೂ ಯಾಕೆ? ಈ ಎಲ್ಲ ಮಾಹಿತಿಗಳನ್ನ ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ. ಹಾಯ್ ಆಲ್, ವೆಲ್ಕಮ್ ಟು ಅನುಸ್ ವರ್ಡ್. ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಒಂದು ಒಳ್ಳೆಯ ಸ್ಟೋರಿ ಜೊತೆ ಬಂದಿದ್ದೀನಿ. ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಬಟನ್ ಮರೆದೇ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಕಥೆಯನ್ನು ನೋಡೋಣ. ಬ್ರಹ್ಮನನ್ನು ಇಡೀ ಜೀವಕುಲದ ಸೃಷ್ಟಿಕರ್ತ ಅಂತ ಕರೀತಾರೆ. ಮನುಷ್ಯರ ಹಣೆಬರಹವನ್ನು ಬರೆಯೋದು ಕೂಡ ಬ್ರಹ್ಮದೇವನೇ ಅನ್ನೋದು ಎಲ್ಲರ ನಂಬಿಕೆ ಕೂಡ ಹಾಗೇನೆ. ಸರಸ್ವತಿ ಎಂದರೆ ವಿದ್ಯೆ ಬುದ್ಧಿಯನ್ನು ದಯಪಾಲಿಸಿ ಕಲೆಗಾರರ ಕಲೆಯಲ್ಲೂ ಕೂಡ ಸರಸ್ವತಿಯನ್ನೇ ಆರಾಧಿಸ್ತೀವಿ. ಆದರೆ ನಮ್ಮಲ್ಲಿ ತುಂಬ ಸರಿ ಕೇಳ್ಪಟ್ಟಿರುವಂತಹ ವಿಷಯ ಏನಂದರೆ, ಬ್ರಹ್ಮದೇವ ತನ್ನ ಸ್ವಂತ ಮಗಳಾದಂತಹ ಸರಸ್ವತಿಯನ್ನು ಮದುವೆ ಆಗ್ತಾನೆ ಅನ್ನೋದು. ಹಾಗಾದರೆ ಸರಸ್ವತಿ ಮತ್ತು ಬ್ರಹ್ಮನ ನಡುವೆ ನಡೆದಿದ್ದಾದರೂ ಏನು? ನೋಡೋದಾದರೆ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರಮುಖ ಪುರಾಣಗಳಾದಂತಹ ಮತ್ಸ್ಯ ಪುರಾಣ ಮತ್ತು ಸರಸ್ವತಿ ಪುರಾಣದಲ್ಲಿ ಉಲ್ಲೇಖವಾಗಿರೋದು ಏನು ಅಂದರೆ, ಬ್ರಹ್ಮದೇವ ಸೃಷ್ಟಿಯನ್ನು ರೂಪಿಸುವಾಗ ಮನುಷ್ಯರು, ರಾಕ್ಷಸರು, ಜೀವಿಗಳು, ಹಗಲುಗಳು ಮತ್ತು ರಾತ್ರಿಗಳು ಹೀಗೆ ಎಲ್ಲವನ್ನು ಅನೇಕ ಸೃಷ್ಟಿಗಳನ್ನು ಉಂಟು ಮಾಡ್ತಾನೆ. ನಂತರ ತನ್ನ ಜೊತೆಗಿರಲು ಯಾರೂ ಇಲ್ವಲ್ಲ ಅಂತ ಯೋಚಿಸ್ತಾನೆ ಬ್ರಹ್ಮದೇವ. ತನ್ನೆಲ್ಲ ಶಕ್ತಿಯನ್ನು ಬಳಸಿ ಸರಸ್ವತಿಯನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಕಡೆ ಉಲ್ಲೇಖವಾಗಿರೋ ಪ್ರಕಾರ ತನ್ನ ವೀರ್ಯದಿಂದ ಸರಸ್ವತಿಯನ್ನು ಮಗಳಾಗಿ ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತಾರೆ. ಈ ರೀತಿ ಸೃಷ್ಟಿಯಾದಂತಹ ಸರಸ್ವತಿ ತುಂಬಾ ಸುಂದರವಾಗಿರ್ತಾಳೆ. ಎಷ್ಟು ಅದ್ಭುತವಾಗಿ ಇರ್ತಾಳೆ ಸರಸ್ವತಿ ದೇವಿ ಅಂದರೆ, ಆಕೆಯನ್ನು ಸೃಷ್ಟಿ ಮಾಡಿದಂತಹ ಬ್ರಹ್ಮದೇವನೇ ಅವಳನ್ನು ನೋಡಿ ಆಶ್ಚರ್ಯಪಟ್ಟಿದ್ದಂತೆ. ಅಷ್ಟರ ಮಟ್ಟಿಗೆ ಸರಸ್ವತಿ ದೇವಿ ಸುಂದರಿಯಾಗಿದ್ದಳು. ಹೀಗೆ ಸರಸ್ವತಿ ದೇವಿಯನ್ನು ಕಂಡು ಅವಳ ಚೆಲುವಿಗೆ, ಅವಳ ಸೌಂದರ್ಯಕ್ಕೆ ಸೋತು ಹೋಗಿ ಸ್ವತಃ ತನ್ನ ಮಗಳನ್ನೇ ಬ್ರಹ್ಮದೇವ ಪ್ರೀತಿಸಲು ಪ್ರಾರಂಭಿಸ್ತಾನೆ. ತನ್ನ ಪೂರ್ತಿ ದೃಷ್ಟಿಯನ್ನು ಸರಸ್ವತಿ ದೇವಿಯ ಮೇಲೆ ಹರಿಸಲು ಪ್ರಾರಂಭಿಸ್ತಾನಂತೆ. ಬ್ರಹ್ಮದೇವನ ಈ ವರ್ತನೆಯನ್ನು ಕಂಡಂತಹ ಸರಸ್ವತಿಗೆ ಬ್ರಹ್ಮದೇವನ ಪ್ರೇಮದ ಉದ್ದೇಶ ಅರ್ಥ ಆಗಿ ಆ ಬ್ರಹ್ಮನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಇನ್ನೊಂದು ವಿಷಯ ಏನೆಂದರೆ, ನೀವೆಲ್ಲರೂ ತಿಳಿದಿರೋ ಥರ ಬ್ರಹ್ಮದೇವನಿಗೆ 4 ತಲೆಯ ಬದಲಾಗಿ 5 ತಲೆ ಇತ್ತಂತೆ. ಬ್ರಹ್ಮದೇವನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು 4 ದಿಕ್ಕುಗಳಲ್ಲೂ ಅಡಗಿಕೊಳ್ತಿದ್ಲಂತೆ ಸರಸ್ವತಿ. ಯಾವ ದಿಕ್ಕಿನಲ್ಲಿ ಅಡಗಿದರೂ ಕೂಡ ಅದೇ ದಿಕ್ಕಿಗೆ ಬ್ರಹ್ಮದೇವ ತನ್ನ ಒಂದೊಂದು ತಲೆಯನ್ನು ಆ ದಿಕ್ಕಿಗೆ ಕಳಿಸಿ ಸರಸ್ವತಿಯ ಮೇಲೆ ಯಾವಾಗಲೂ ದೃಷ್ಟಿ ಇರಿಸಿದ್ನಂತೆ. ಆಗ ಸರಸ್ವತಿ ದೇವಿ ಈ 4 ದಿಕ್ಕುಗಳನ್ನು ಬಿಟ್ಟು ಮೇಲಿನ ದಿಕ್ಕಿಗೆ ಹೋಗಿ ಅಡಗಿ ಕುಳಿತಿದ್ಲಂತೆ. ಆದರೆ ಬ್ರಹ್ಮದೇವ ಬಿಡಬೇಕಲ್ಲ, ತನ್ನ 5ನೇ ತಲೆಯಿಂದ ಕಂಡು ಹಿಡಿತಿದ್ನಂತೆ. ಇದರಿಂದ ಸರಸ್ವತಿ ದೇವಿಗೆ ಬೇರೆ ದಾರಿಯೇ ಕಾಣದೆ ಬ್ರಹ್ಮದೇವನ ಜೊತೆ ಮದುವೆಯಾಗಲು ಒಪ್ಪುವಂಥ ಪರಿಸ್ಥಿತಿ ಬರುತ್ತೆ. ನಂತರ ಬ್ರಹ್ಮದೇವರು ಸರಸ್ವತಿಯನ್ನು ತನ್ನ ಮಗಳು ಎಂದು ಸಹ ನೋಡದೆ ಆಕೆಯ ಚೆಲುವೆಗೆ ಮಾರು ಹೋಗಿ ಮದುವೆಯನ್ನು ಆಗ್ತಾನೆ. ನಂತರ ಅವರಿಬ್ಬರು ಒಂದು ಸ್ಥಳಕ್ಕೆ ಹೋಗಿ 100 ವರ್ಷಗಳ ಕಾಲ ಪತಿ ಪತ್ನಿಯರಂತೆ ಜೀವಿಸ್ತಾರೆ. ಹೀಗೆ ಅವರಿಬ್ಬರಿಗೂ ಜನಿಸಿದ ಮಗುವೇ ಮರು. ಈ ರೀತಿಯಾಗಿ ಬ್ರಹ್ಮದೇವ ತನ್ನ ಸ್ವಂತ ಮಗಳನ್ನೇ ಮದುವೆ ಆಗ್ತಾನೆ ಎಂಬ ಉಲ್ಲೇಖಗಳು ನಮ್ಮ ಹಿಂದೂ ಧರ್ಮದ ಪುರಾಣದಲ್ಲಿವೆ. ಹಾಗೆ ಮತ್ತೊಂದು ವಿಷಯ ಏನಂದರೆ, ಬ್ರಹ್ಮದೇವನನ್ನು ಯಾಕೆ ಹೆಚ್ಚಾಗಿ ಯಾರು ಪೂಜಿಸುವುದಿಲ್ಲ, ಇದರ ಹಿಂದಿರುವ ಕಾರಣಗಳಾದರೂ ಏನು ಅಂತ ನೋಡೋದಾದರೆ, ಇದಕ್ಕೆ 2 ರೀತಿಯ ಕಾರಣಗಳಿವೆ. ಅದರಲ್ಲಿ ಮೊದಲನೇದು, ಸೃಷ್ಟಿಯ ಕಲ್ಯಾಣಕ್ಕಾಗಿ ಬ್ರಹ್ಮದೇವ ಒಂದು ಯಜ್ಞವನ್ನು ಮಾಡಬೇಕಿರುತ್ತೆ. ಅದಕ್ಕೆ ಸುರಕ್ಷಿತವಾದಂತಹ ಸ್ಥಳವನ್ನು ಹುಡುಕಲು ಬ್ರಹ್ಮ ತನ್ನ ಕಮಲವನ್ನು ಭೂಮಿಗೆ ಬಿಡ್ತಾನೆ. ಆಗ ಆ ಕಮಲ ರಾಜಸ್ಥಾನದ ಪುಷ್ಕರ ಅನ್ನುವಂತಹ ಸ್ಥಳದಲ್ಲಿ ಹೋಗಿ ಬೀಳುತ್ತೆ.
ಆಗ ಆ ಸ್ಥಳದಲ್ಲಿ ಯಜ್ಞವನ್ನು ಮಾಡುವಂತೆ ನಿರ್ಧಾರ ಮಾಡಲಾಗುತ್ತೆ. ಆದರೆ ಆ ಯಜ್ಞ ಪೂರ್ಣಗೊಳ್ಳಬೇಕು. ಆ ಯಜ್ಞದಿಂದ ಫಲ ಸಿಗಬೇಕಂದ್ರೆ ಆ ಜಾಗದಲ್ಲಿ ಒಂದು ಹೆಣ್ಣಿರಬೇಕು. ಆ ಹೆಣ್ಣು ಬ್ರಹ್ಮದೇವನ ಪತ್ನಿಯೇ ಆಗಿರಬೇಕಿರುತ್ತದೆ. ಆದರೆ ಬ್ರಹ್ಮದೇವನ ಪತ್ನಿಯಾದಂತಹ ಸರಸ್ವತಿ ಅಲ್ಲಿಗೆ ಬರೋದು ಸ್ವಲ್ಪ ತಡ ಆಗುತ್ತೆ. ಜೊತೆಗೆ ಯಜ್ಞದ ಸಮಯವೂ ಕೂಡ ಮುಗಿತಾ ಇರುತ್ತೆ. ಆ ಸಮಯದಲ್ಲಿ ಬ್ರಹ್ಮದೇವನಿಗೆ ಏನು ಮಾಡೋದು ಅಂತ ತೋಚೋದಿಲ್ಲ. ಆಗ ಬ್ರಹ್ಮ ಮತ್ತೊಂದು ಹೆಣ್ಣನ್ನು ಮದುವೆಯಾಗಿ ಆ ಯಜ್ಞವನ್ನು ಪೂರ್ಣಗೊಳಿಸ್ತಾನೆ. ಆ ಸಮಯಕ್ಕೆ ಅಲ್ಲಿಗೆ ಬಂದಂತಹ ಸರಸ್ವತಿ ದೇವಿಯು ಬ್ರಹ್ಮನು ಬೇರೊಂದು ಹೆಣ್ಣನ್ನು ಮದುವೆಯಾಗಿರುವುದನ್ನು ಕಂಡು ಕೋಪಗೊಂಡು, ನಿನ್ನನ್ನು ಈ ಲೋಕದಲ್ಲಿ ಯಾರೂ ಸಹ ಪೂಜಿಸುವುದಿಲ್ಲ, ಯಾವ ಕಾರ್ಯಗಳಲ್ಲೂ ನೀನು ಅವರಿಗೆ ನೆನಪಾಗುವುದಿಲ್ಲ ಅನ್ನುವ ಶಾಪವನ್ನು ಕೊಡ್ತಾಳಂತೆ. ಆದರೆ ಬ್ರಹ್ಮದೇವ ಮತ್ತೊಂದು ಮದುವೆಯಾಗಿದ್ದು ಲೋಕ ಕಲ್ಯಾಣಕ್ಕಾಗಿ ಎಂದು ತಿಳಿದಾಗ ಸರಸ್ವತಿಯು ನೀನು ಯಜ್ಞ ಮಾಡಿದ್ದ ಸ್ಥಳದಲ್ಲಿ ಮಾತ್ರ ನಿನ್ನನ್ನು ಪೂಜಿಸಲಾಗುತ್ತದೆ ಅಂತ ಮತ್ತೊಂದು ವರವನ್ನು ನೀಡ್ತಾಳಂತೆ. ಇದು ಒಂದು ರೀತಿಯಲ್ಲಿ ಕಾರಣವಾದರೆ, ಮತ್ತೊಂದು ಪುರಾಣದ ಪ್ರಕಾರ ಬ್ರಹ್ಮದೇವ ತನ್ನ ಸ್ವಂತ ಮಗಳಾದ ಸರಸ್ವತಿಯನ್ನೇ ಮದುವೆಯಾದಂತಹ ವಿಚಾರವನ್ನು ತಿಳಿದಂತಹ ಪರಮೇಶ್ವರನು ಬ್ರಹ್ಮನ ಬಗ್ಗೆ ಕೋಪಗೊಂಡು, ಬ್ರಹ್ಮದೇವ ತನ್ನ ಮಗಳನ್ನು ಮದುವೆಯಾಗಿದ್ದು ಧರ್ಮದ ವಿರುದ್ಧವಾದಂತಹ ಕೃತ್ಯ, ಈ ಕೃತ್ಯಕ್ಕಾಗಿ ನಿನಗೆ ಇರುವ ಕರ್ಮ ಏನೆಂದರೆ ನಿನ್ನನ್ನು ಇನ್ನು ಮುಂದೆ ಯಾರು ಕೂಡ ಪೂಜಿಸುವುದಿಲ್ಲ ಅಂತ ಶಾಪನ ನೀಡ್ತಾನೆ ಅಂತ ಹೇಳಲಾಗುತ್ತೆ. ಇಂದಿಗೂ ಕೂಡ ರಾಜಸ್ಥಾನದ ಪುಷ್ಕರ ಅನ್ನುವಂಥ ಸ್ಥಳದಲ್ಲಿ ಬ್ರಹ್ಮದೇವನ ಪೂಜಿಸಲಾಗುತ್ತೆ. ಅಷ್ಟಕ್ಕೂ ಬ್ರಹ್ಮದೇವನಿಗೆ ಮೊದಲು 5 ತಲೆಗಳಿತ್ತಂತೆ. ಆದರೆ ಬ್ರಹ್ಮದೇವ 5 ತಲೆಗಳ ಬದಲು 4 ತಲೆಗಳನ್ನು ಹೊಂದಲು ಕಾರಣ ಏನು, ಇದರ ಹಿಂದಿರುವ ರಹಸ್ಯಗಳೇನು ಅಂತ ನೋಡಿದ್ರೆ, ಸರಸ್ವತಿಯನ್ನು ಮದುವೆಯಾಗಲು ಇಚ್ಛಿಸಿದ ಬ್ರಹ್ಮದೇವ ತನ್ನ ಪೂರ್ತಿ ದೃಷ್ಟಿಯನ್ನು ದೇವಿಯ ಮೇಲಿಡಲು ಇಷ್ಟಪಟ್ಟಿದ್ದನ್ನು ಸರಸ್ವತಿ ದೇವಿ ಯಾವ ದಿಕ್ಕಿಗೆ ಹೋದರೂ ಆ ದಿಕ್ಕುಗಳಿಗೆ ತನ್ನ ಒಂದೊಂದು ತಲೆಯನ್ನು ಕಳಿಸುತ್ತಿದ್ದನಂತೆ. ಆಗ ದೇವಿ ಆ ದೃಷ್ಟಿ ತಪ್ಪಿಸಲು ಶಿವನ ಬಳಿ ಹೋಗಿದ್ದಳಂತೆ. ಅಲ್ಲಿಗೂ ಬಂದಂತಹ ಬ್ರಹ್ಮನನ್ನು ಕಂಡಂತಹ ಪರಶಿವ ಬ್ರಹ್ಮನ ಮನದಲ್ಲಿದ್ದಂತಹ ಉದ್ದೇಶವನ್ನು ಅರಿತು, ನೀನು ಮಾಡುತ್ತಿರುವ ಕೃತ್ಯ ಸರಿಯಿಲ್ಲ ಎಂದು ಬ್ರಹ್ಮದೇವನಿಗೆ ತಿಳಿ ಹೇಳಲು ಪ್ರಯತ್ನಿಸ್ತಾನೆ. ಆಗ ಪರಮೇಶ್ವರನ ವಿರುದ್ಧ ವಾದ ಮಾಡಲು 5 ತಲೆಗಳು ಕೂಡ ಪ್ರಾರಂಭ ಮಾಡ್ತವೆ. ಅದರಿಂದಂತ ಕೋಪಗೊಂಡಂತಹ ಶಿವನು ಬ್ರಹ್ಮದೇವನ 5 ತಲೆಗಳಲ್ಲಿ 1 ತಲೆಯನ್ನು ನಾಶ ಮಾಡಿದಂತೆ. ಅಂದಿನಿಂದ ಬ್ರಹ್ಮದೇವನು 5 ತಲೆಗಳ ಬದಲಾಗಿ 4 ತಲೆಗಳನ್ನು ಹೊಂದಿರ್ತಾನೆ. ಇದಾಗಿತ್ತು ಇವತ್ತಿನ ನನ್ನ ಚಾನಲ್ನಲ್ಲಿ ಬಂದಂತಹ ಮೈಥಾಲಜಿಕಲ್ ಸ್ಟೋರಿ. ಇನ್ನೂ ಹೆಚ್ಚಿನ ಕಥೆಗಳಿಗಾಗಿ ನನಗೆ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ, ಈ ಕತೆ ಹೇಗಿತ್ತು ಅಂತ ಮರಿದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಕಥೆಯೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.